ನಮಸ್ಕಾರ ದೇವರು. ಎಲ್ರು ಚೌಡಿ ಹಾಕಿ ವಿಡಿಯೋ ಹಾಕ್ತಿದ್ದಾರೆ. ಹಾಗೆ ನಮ್ಮವ್ರದ್ದು ಒಂದು ವಿಡಿಯೋ ಮಾಡಿ ಹಾಕೋಣ ಅಂತ ಬಂದೆ. ಬರ್ತಾನೆ ನಮ್ಮ ಮಾಣಿಗೊಟ್ಟು ಚೆಲುವಿನ ಚಿತ್ರ ಗಣೇಶ್ ತರ ಬಂದ ಚೌಡಿ ಬರಕ್ ಬಂದೆ. ಒಂದ್ ನೋಡ್ರೆ ಯಾರೋ ದನಿಕರು ಸತ್ತೋಗಿತ್ತು. ಅಷ್ಟೊತ್ತಿಗಾಗ್ಲೇ ಎಲ್ಲ ಹೊಂಡ ತೆಗಿಯಕ್ ಶುರು ಮಾಡಿದ್ರು. ಆಮೇಲೆ ದನಿಕರನ್ನ ಹೂತ್ ಹಾಕಿ ಒಳ ಕಡೆ ಹೋಗಿ ಕೈ ಕಾಲ ತೊಳ್ಕೊಂಡ್ ಬಂದ್ವಿ. ಅಡಿಗೆ ಭಟ್ರು ನೀರ್ ತಗೊಂಡ್ ಹೋಗಿ ಬಂದಿದ್ರು. ನಾವು ಸ್ವಲ್ಪ ಹೊತ್ತ ಎಲ್ಲ ಹೈಲ್ ಹೊಡೆದು ಬಂದ್ವಿ. ಪೂಜೆ ಎಲ್ಲ ರೆಡಿ ಮಾಡ್ತಾ ಇದ್ರು. ಅಷ್ಟೊತ್ತಿಗೆ ಚಿನ್ನು ಸಾಮಾನ್ ತಗೊಂಡ್ ಬಂದ್ ದೇವ್ರಿಗೆ ಪೂಜೆ ಮುಗಿಸಿ ಅಡಿಗೆ ಭಟ್ರು ಅಡಿಗೆ ಶುರು ಮಾಡಿದ್ರು. ಆಮೇಲೆ ದೇವ್ರಿಗೆ ಕೋಳಿ ಕುಯ್ಯೋಣ ಅಂತ ಬಂದ್ ಕೋಳಿ ಕುಯ್ದು ಹಾಕಿದೆ ತಡ ಒಂದ್ ಹಾಡ್ಬೇಕು ಕೋಳಿ ಮೊಟ್ಟೊಳ ಸೇರ್ಕೊಂಡ್ಬಿಡದ. ಕಡೆಗೆ ನಾನೇ ಮೊಟ್ಟೊಳಗೆ ಹೋಗಿ ಕೋಳಿ ತಗೊಂಡ್ ಬಂದೆ. ಮಾಣಿ ಕೊಟ್ಟು ಕೋಳಿನೆಲ್ಲ ತಗೊಂಡು ಒಳ ಕಡೆ ಹೋದ. ಅಲ್ಲಿ ನಮ್ಮ ಅಣ್ಣ ಕೋಳಿ ಸುಡಕ್ಕೆ ಒಳೆ ಬೆಂಕಿ ಹಾಕ್ತಾ ಇದ್ರು. ಊದಿ ಅಂತೂ ಬೆಂಕಿ ಹಿಡಿತು. ಕೋಳಿನೆಲ್ಲ ಸುಟ್ಟಿ ರೆಕ್ಕೆ ಬುಕ್ಕೆಲ್ಲ ತೆಗೆದು ಹಸ್ಕಿ ಮಾಡಿ ಪಾತ್ರೆ ಹಾಕೊಂಡ್ ತಗೊಂಡ್ ಬಂದ್ರು. ಕೋಳಿ ಕೊಸ್ತಾ ಕೂತ್ಕೊಂಡಿದ್ರು. ಪಕ್ಕದಲ್ಲಿ ನೋಡ್ರೆ ನಮ್ ಗುಂಡಣ್ಣ ಯಾವ್ದೋ ಹುಡುಗಿ ಬೇಯಿಸ ಮರದಲ್ಲಿ ನೋಡ್ರೆ ಇನ್ನೊಬ್ಬ ಕುಡಿ ಬೇಯಿಸ. ಕೋಳಿ ತಗೊಂಡೋಗಿ ಕೊಟ್ಟು ಸೀದಾ ಹೊಳೆ ಕಡೆ ಹೋದ್ವು. ನಮ್ ಚಿನ್ನು ಸೊಂಟಕ್ ಬಾಟ್ಲಿ ಕಟ್ಕೊಂಡು ಡೈ ಹೊಡೆಕ್ ಹೋದ. ಅಲ್ಲಿ ನೋಡ್ರೆ ನೀರೇ ಇದೆ ಅಂತ ಬಂದ. ಅಲ್ಲೇ ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಎಲ್ಲ ಮಾಡಿ ಅಷ್ಟೊತ್ತಿಗಾಗ್ಲೇ ಕೋಳಿ ಸಾರು ಬೆಳಿತ್ತು. ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ರು. ಕೊನೆಗೆ ಎಲ್ರದ್ದು ಏನ್ ವಿಡಿಯೋ ಮಾಡ್ತಿದ್ದಾನೆ ಅಂತ ನನ್ನೇ ನೋಡ್ತಾ ಇದ್ರು ಎಲ್ರು. ಅಷ್ಟೊತ್ತಿಗೆ ಸಾರು ರೆಡಿ ಆಯ್ತು, ಕಡುಬು ರೆಡಿ ಆಯ್ತು. ನಮ್ಮನ್ನ ಕೋಳಿ ಗುತ್ತಿ ಕಾಲಿಗೆ ಹಾಕೊಡ್ತಾ ಇದ್ರು. ದೇವರಿಗೆ ಎಡೆ ಇಡಕ್ಕೆ ಕಡುಬು ಕೋಳಿ ಸಾರು ಎಲ್ಲ ಹಾಕಿ ಎಡೆ ಇಟ್ರು. ಆಮೇಲೆ ದೇವರಿಗೆ ಕೋಳಿ ಬೇಕು ಹೋಗಿ ಕೋಳಿನೆಲ್ಲ ಯಾರು ಬಿಸಾಕ್ತಿದ್ರು. ಜನ ಎಲ್ಲ ನಂದು ನಿಂದು ಅಂತ ಕೋಳಿನೆಲ್ಲ ಹುಡ್ತಾ ಇದ್ರು. ದೇವ್ರ ಪ್ರಸಾದ ತಗೊಂಡು ಓದಿನ ಕಡ್ಡಿ ಹಚ್ಚಿ ಒಳ್ಳೆ ರೀತಿ ಪ್ರಾರ್ಥನೆ ಮಾಡಿ ಊಟಕ್ಕೆ ಬಂದಿರೋರಿಗೆಲ್ಲ ಊಟ ಬಡಿಸಿ ನಮ್ ದೊಡ್ಡ ಮಂದಿ 2 ಕಡುಬು ಹಾಕಿದೆ. ಅಷ್ಟೊತ್ತಿಗೆ ಒಂದ್ ನಾಯಿ ಬೇರೆ ಊಟಕ್ಕೆ ಬಂದಿತ್ತು. ಅದಕ್ಕೂ 2 ಪೀಸ್ ಹಾಕಿ ಕೊನೆಗೆ ನಾವು ಊಟಕ್ಕೆ ಕೂತ್ವಿ. ಊಟ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಸಾಮಾನೆಲ್ಲ ಗೂಡ್ಸಿ ಹಾಕಿ ಮನೆ ಕಡೆ ಹೊರಟೆ. ಇದು ನಮ್ಮೂರಿನ ಚೌಡಿ ಹಚ್ಚಾಗಿತ್ತು. ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗ್ತೀನಿ ಗೈಸ್. ಬಾಯ್.